ಬಡತನದಿಂದನೇ ಬಂದಿರೋದು. ಯಾರೇನು ಶ್ರೀಮಂತರಾಗಿರಲ್ಲ. ಅವಾಗ ನಾವು ಯಾವಾಗಲೂ ಅಷ್ಟೇ ಹಳೆಯದನ್ನು ಮರಿಬಾರ್ದು, ಹಿಂದಿನದನ್ನು ಮರಿಬಾರ್ದು. ನಾವು ಇವತ್ತು ಏನೇ ಆಗಿದ್ರೂ ಕೂಡ ನಮ್ಮ ಹಳೆಯದನ್ನು ನಾವು ಖಂಡಿತ ಮರಿಬಾರ್ದು. ಭಗವಂತ ಅದನ್ನ ಕೊಡಲಿ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ಹತ್ತಿದ ಏಣಿನ ನಾವು ಮರಿಬಾರ್ದು. ಕೆಳಗಡೆಯಿಂದ ಹತ್ತಿರ್ತೀವಲ್ಲ, ಆ ಏಣಿನ ಮರಿಬಾರ್ದು ಅಂತ. ಸೊ ನನ್ನ ತಾಯಿ ನಿಜವಾಗ್ಲೂ ನನಗೆ ಪೆನ್ನು ಕೊಡಿಸ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಕೊಡಿಸಿದ್ರು ಅಂದರೆ, ನನ್ನ ತಾಯಿನೂ ಕೆಲಸ ಮಾಡ್ತಾಯಿದ್ರು, ಡೂಮ್ಸಲ್ಲಿ ಕೆಲಸ ಮಾಡ್ತಾಯಿದ್ರು ಅಮ್ಮ. ಸೊ ಅಲ್ಲಿ ಕೆಲಸ ಮಾಡಿ, ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಮನೆ ಸಂಸಾರನೂ ನೋಡ್ಕೋಬೇಕು. ಸೊ ಮಗಳು ಚೆನ್ನಾಗಿ ಓದ್ತಾಳೆ, ಒಂದು ನೋಟ್ಬುಕ್, ಆವಾಗೆಲ್ಲ ಲೇಖಕ್ ವಿದ್ಯಾ ಅಂತ ನೋಟ್ಬುಕ್ ಬರೋದು. ಎಷ್ಟು ಖುಷಿ ಅಂದರೆ ಆ ಫಸ್ಟ್ ಮೊದಲನೇ ಪೇಜಲ್ಲಿ ಬರೆಯೋದೇ ಒಂದು ಖುಷಿ. ಗುಂಡಿಗೆ ಬರೆಯೋದು ಫಸ್ಟ್ ಪೇಜ್, ಆಮೇಲೆ ಬಿಡಿ ಅದು ಇದಾಗುತ್ತೆ ಬರೆಯೋದು. ಆದರೂ ನಾವು ನೀಟಾಗಿ ಇಟ್ಕೋತಾ ಇದ್ವಿ. ಅಪ್ಪ ಬ್ಯಾಗೆಲ್ಲ ಚೆಕ್ ಮಾಡಿದ್ರೆ ನನ್ನ ಬ್ಯಾಗ್ ಮಾತ್ರ ತುಂಬ ಕ್ಲೀನಾಗಿರೋದು. ಹಾಗೆ ಆ ರೀತಿ. ಸೊ ಆ ಬುಕ್ಸ್ ಇರ್ಬೋದು, ಹಾಗೆ ರೆನಾಲ್ಡ್ಸ್ ಪೆನ್ ಇರ್ಬೋದು. ನಮ್ಮ ತಾಯಿ ಅವಾಗ ತುಂಬಾ ಕಷ್ಟಪಟ್ಟು ನನಗೆ ಕೊಡಿಸಿದ್ರು ರೆನಾಲ್ಡ್ಸ್ ಪೆನ್. ತುಂಬ ವರ್ಷ, ನಾನು ಮದುವೆ ಆದಮೇಲೆ ಕೂಡ ತುಂಬ ವರ್ಷಗಳವರೆಗೂ ನಾನು ಆ ಪೆನ್ ಇಟ್ಕೊಂಡು